ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನವರಾತ್ರಿ ಎಲ್ಲ ಮುಗೀತು, ದಸರಾ ಹಬ್ಬನೂ ಆಯಿತು. ನನ್ನ ವ್ರತ ಅಂದರೆ ಏನು 21 ದಿನ ವ್ರತ ಇತ್ತು, ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಪ್ಲೀಸ್ ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ಹಾಗೆ ನೋಡಿ. ಇನ್ನೊಂದು, ಮೊನ್ನೆ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ನನ್ನ ವಾಯ್ಸ್ ಅಷ್ಟೊಂದು ಕ್ಲಿಯರಾಗಿ ಬರ್ತಿಲ್ಲ, ಯಾಕಂದರೆ ಹುಷಾರಿರಲಿಲ್ಲ, ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ, ಬೈಕೊಂಡಿಲ್ಲ ಅಂದ್ಕೊಂಡು ಈ ವ್ಲಾಗು ಚೆನ್ನಾಗಿ ವಾಯ್ಸ್ ಕೊಡ್ತೀನಿ ಅಂದರೆ ಪರವಾಗಿಲ್ಲ, ಅದಕ್ಕಿಂತ ಬೆಟರಾಗಿ ಕೊಡ್ತೀನಿ ಅಂತಂದು ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ವ್ಲಾಗ್ ನೋಡ್ಕೊಬರ. ನೋಡಿ, ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ, ಸ್ನಾನ ಎಲ್ಲ ಆಗೋಯ್ತು. ನೈಟು 2 ಗಂಟೆಯಿಂದನೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದರಲ್ಲೇ ನಾನು ಸ್ನಾನ ಮುಗಿಸ್ಕೊಂಡು ಬಂದೆ. ಮೊದಲಿಂದೆಲ್ಲ ಆಯಿತು, ಪೂಜೆ ಸಾಮಾನು ಜೋಡಿಸ್ಕೊತಾ ಇದ್ದೀನಿ. ಇದು 20ನೇ ದಿನದ್ದು ಅಂದರೆ ವ್ರತದ 20ನೇ ದಿನದ್ದು ವ್ಲಾಗ್ ಆಗಿರುತ್ತೆ. ಇವಾಗ ಆಯಿತು, ಸ್ನಾನ ಎಲ್ಲ ಮಾಡಿಕೊಂಡು ಹೊಸ್ಲಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು. ಪೂಜೆಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಮತ್ತು ಇಲ್ಲಿನೂ ಪೂಜೆ ಮಾಡಬೇಕಲ್ಲ, ಅದಕ್ಕೂ ಜೋಡಿಸಿಡ್ತಾ ಇದ್ದೀನಿ. ಅಂದರೆ ಹೋಗಿ ಬಂದುಬಿಟ್ಟು ಪೂಜೆ ಮಾಡೋದು, ಲೇಟ್ ಆದರೆ ಹೋಗಿ ಬಂದು ಮಾಡೋದು, ಇಲ್ಲ ಟೈಮ್ ಇದ್ದರೆ ಮಾಡಿಬಿಟ್ಟು ಹೋಗೋದು, ಪೂಜೆ ಮನೆಯಲ್ಲೇ ಮಾಡಿಬಿಟ್ಟು ಹೋಗೋದು, ಹೆಂಗಾದರೂ ಮಾಡ್ಬೋದು. ಟೈಮ್ ಅಂದರೆ ಮಾತ್ರ ಹಂಗೆ ಹೋಗ್ತೀನಿ, ಜೋಡಿಸ್ತೀನಿ ಫಸ್ಟಿಗೆ. ಪೂಜೆ ಮಾಡಿದ್ಮೇಲೆ ಒಂದು 10 ನಿಮಿಷ ಆಗಲಿ ಬಾಗಿಲು ಹಾಕ್ಕೊಂಡು ಹೋಗಬಾರ್ದಲ್ವ, ಆದ್ದರಿಂದ ಟೈಮ್ ಅಡ್ಜಸ್ಟ್ ಆದರೆ ಪೂಜೆ ಮಾಡ್ತೀನಿ, ಇಲ್ಲಾಂದರೆ ಹೋಗಿ ಬಂದಮೇಲಾದರೂ ಪೂಜೆ ಮಾಡ್ಕೊತೀನಿ. ಇವಾಗ ನಾನು ಏನೇನು ತೊಗೊಂಡೋಗ್ತೀನಿ ಅಂತಂದು ಹೇಳ್ತೀನಿ ಈ ವ್ಲಾಗಲ್ಲಿ. ಅಂದರೆ ಪೂಜೆಗೆ 25 ಹೂವು, ಏನು 21 ಪ್ರದಕ್ಷಿಣೆಗೆ 21 ಆ ಥರ ಒಂದೊಂದು ಹೂವು. ಹಂಗೆ ಅಲ್ಲಿ ಕೆಳಗೆ ಪಾದ ಮತ್ತು ಅದ್ರ ಮುಂದ್ಗಡೆ ಧ್ವಜಸ್ತಂಭ ಮುಂದ್ಗಡೆ ಎಲ್ಲ ಇರುತ್ತಲ್ಲ, ಆದ್ದರಿಂದ ಒಟ್ಟು 25 ತೊಗೊತೀನಿ ಹೂವನ್ನು, 25 ಹೂವು. ಮತ್ತು ಅದು 25 ಹೂವು ಬಿಟ್ಟು ಎಕ್ಸ್ಟ್ರಾ ಹೂವನ್ನು ತೊಗೊಂಡೋಗ್ಬೋದು. ಒಂದೊಂದು ಸರಿ ತೊಗೊಂಡೋಗ್ತೀನಿ, ಒಂದೊಂದು ಸರಿ ತೊಗೊಂಡೋಗಲ್ಲ, ಅಷ್ಟೇ, ಇನ್ನೇನಿಲ್ಲ. ಆಮೇಲೆ 4 ಇಲ್ಲ 5 ಅಗರಬತ್ತಿ, ಆಮೇಲೆ ಒಂದು ಮ್ಯಾಚ್ ಬಾಕ್ಸು, ಅರಿಶಿನ ಕುಂಕುಮ ಮತ್ತು ಕರ್ಪೂರ ಧೂಪ, ಇಷ್ಟು ತೊಗೊಂಡೋಗ್ತೀನಿ. ಇಷ್ಟು ತೊಗೊಂಡೋಗಿ ಗರಿಕೆನೂ ತೊಗೊಂಡೋಗ್ಬೋದು. ಪ್ರತಿದಿನವೂ ಗರಿಕೆ ತೊಗೊಂಡೋಗೋಕ್ಕಾಗಲ್ಲ, ಟೈಮ್ ಸಿಕ್ಕರೆ ತೊಗೊಂಡೋಗ್ತೀನಿ, ಇಲ್ಲಾಂದ್ರೆ ಇಲ್ಲ, ಅಷ್ಟೇ. ಇವಾಗ ಆಯಿತು, ಪೂಜೆಗೆಲ್ಲ ಜೋಡಿಸ್ಕೊಂಡಿದ್ದಾಯಿತು. ಇಲ್ಲಿ ಪೂಜೆಗೆ ಜೋಡಿಸಿದ್ದಾಯಿತು, ಅಂದರೆ ಫುಲ್ಲು ಜೋಡ್ಸೋಕೆ ಹೋಗಿಲ್ಲ. ಇಲ್ಲಿ ಹೂವೆಲ್ಲ ಒಂದು ಹತ್ರ ಇಟ್ಟಿದ್ದೀನಿ, ಅಂದರೆ ಲೇಟ್ ಆಗುತ್ತೆ ಅಂತಂದೇಳಿ ಬಂದಮೇಲೆ ಪೂಜೆ ಮಾಡ್ಕೊಳ್ಳೋದಂತಂದು ಇವಾಗ ಪೂಜೆಗೆ ಹೂವು ಎಲ್ಲ ತಂದು ಇಟ್ಟಿದ್ದೀನಿ. ಬಂದುಬಿಟ್ಟು ಹೂವು ಇಟ್ಬಿಟ್ಟು ಪೂಜೆ ಮಾಡೋದಷ್ಟೇ, ಇನ್ನೇನಿರಲಿಲ್ಲ. ಅದಕ್ಕೆ ಇವಾಗ ಮಳೆ ಬರ್ತಾ ಇತ್ತಲ್ಲ, ಕೂದಲು ಒಣಗ್ತಾ ಇಲ್ಲ, ಹಸಿ ಇತ್ತು, ಅದಕ್ಕೆ ಇವಾಗ ಸ್ವಲ್ಪ ಒರೆಸ್ತಾ ಇದ್ದೀನಿ. ಒರೆಸ್ಬಿಟ್ಟು ಹೊರಗೆ ಹೋಗೋಣ, ಮಳೆ ಬೀಳುತ್ತೋ ಇಲ್ಲೋ ಅಂತ ಡೌಟಲ್ಲಿ ಹೊರಗೆ ಹೋದೆ. ಮಳೆ ಇನ್ನೂ ಜೋರಾಗಿ ಸ್ಟಾರ್ಟ್ ಆಯಿತು, ಅಂದರೆ ಬೇಗ ನಿಲ್ಲೋದೇ ಇಲ್ಲ. ರಾತ್ರಿ 2 ಗಂಟೆಯಿಂದನೂ ಬರ್ತಾನೇ ಇದೆ ಮಳೆ. ಏನು ಮಾಡಬೇಕಂತನೂ ಗೊತ್ತಾಗಿಲ್ಲ. ಸರಿ ಅಂತಂದೇಳಿ ಇವಾಗ ನೋಡಿ ಈ ಥರ ರೆಡಿಯಾಗಿದ್ದೀನಿ. ರೆಡಿ ಆಗಿಬಿಟ್ಟು ಹೋಗೋಣ ಅಂತಂದು ಹೊರಗೆ ಹೋದೆ. ಹೊರಗೆ ಹೋಗಿ ನೋಡಿದರೆ ಯಪ್ಪ, ಇನ್ನೂ ಮಳೆ ಬರ್ತಾನೇ ಇತ್ತು. ನೀವೇ ನೋಡ್ಕೊಬನ್ನಿ ಮಳೆ ಯಾವ ಥರ ಬರ್ತಾಯಿದೆ ಅಂತ. ನೋಡಿದ್ರಲ್ಲ, ಮಳೆ ಬರ್ತಾ ಇದೆ. ಟೈಮ್ ಬಂದುಬಿಟ್ಟು 5:20 ಆಯಿತು, 22 ಆಗೋಯಿತು. ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ, ಮಳೆ ಬಿಟ್ಟರೆ ಹೋಗಬೇಕು ಅಂತ.
ಇನ್ನು ಮಳೆ ಬಿಡ್ತಾ ಇಲ್ಲ, ಆದ್ದರಿಂದ ಇವಾಗ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ಳೋಣ. ಮನೆಯಲ್ಲಿ ಏನು ನವರಾತ್ರಿಗೆ ಇಟ್ಟಿದ್ನ ಅದನ್ನೆಲ್ಲ ತೆಗೆದು ಬಿಡೋಣ ಅಂತಂದು ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದೇ ಸರಿ ಮನೇಲಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ. ಅಂದರೆ ಮಳೆ ಬಿಟ್ಟಿರಲಿಲ್ಲ, ಸುಮಾರು ಒಂದು 8 ಗಂಟೆವರೆಗೂ ಮಳೆನೇ ಬಿಡಲಿಲ್ಲ. ಆದ್ದರಿಂದ ಬೆಳಿಗ್ಗೆ ಏನೇನು ಹೋಗೋದು ಲೇಟು. ಪೂಜೆ ಆದರೂ ಮಾಡ್ಕೊಳ್ಳೋಣ, ನಮ್ಮ ಮನೆಯವ್ರು ಅಷ್ಟರಲ್ಲಿ ಎದ್ದುಬಿಟ್ಟು ಮುಖ ತೊಳ್ಕೊತಾ ಇದ್ದರು. ಅಷ್ಟರಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಹೂವು ಎಲ್ಲ ತೆಗೆದುಬಿಟ್ಟು ಏನು ನೈವೇದ್ಯಕ್ಕೆ ಹಣ್ಣು ಮತ್ತು ಸ್ವೀಟ್ಸು ಅವೆಲ್ಲ ಇಟ್ಟಿದ್ನ ಅವೆಲ್ಲ ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ಬೇರೆ ಬಿಡೋಣ ಅಂತಂದೇಳಿ ನೋಡಿ ಇವಾಗ ಹೂವು ಇಟ್ಕೊತ ಬರ್ತಾಯಿದ್ದೀನಿ. ಅಂದರೆ ಸೇವಂತಿಗೆ ಹೂವನೇ ಇತ್ತು, ಹಬ್ಬದಲ್ಲಿ ತಗೊಂಡಿರೋ ಹೂವು ಅವೇ ಇಡ್ತಾಯಿದ್ದೀನಿ. ನೀವು ಯಾವ ಥರ ಆದರೂ ಮಾಡ್ಕೋಬೋದು. ಇವಾಗ ಒಂದೊಂದೇ ಹೂವನ್ನೇ ಇಟ್ಕೊತಾ ಬರ್ತಾಯಿದ್ದೀನಿ. ಅಂದರೆ ಕಳಶಕ್ಕೆ, ಮೇಲುಗಡೆ ಫೋಟೋಗೆ ಮತ್ತು ಕೆಳಗಡೆ ದೀಪಗೆ, ಹೊರಗೆ ಎಲ್ಲದೂ ಇಟ್ಕೊತಾ ಬರಬೇಕು. ಹೀಗೆ ಮಾಡಬೇಕಂತಂದು ಏನಿಲ್ಲ, ಇರೋ ತನ ನಮಗೆ ಇಷ್ಟ ಬಂದಂಗೆ ನಾವು ಮಾಡ್ಬೋದು. ಇಷ್ಟ ಬಂದಂಗೆ ಅಂದರೆ ಅವ್ರು ಹೇಳ್ತಾರಲ್ಲ ಆ ಥರ. ಟೈಮಿಂಗ್ಸು ಅನ್ನೋದು ಒಂದು 6 ಗಂಟೆ ಒಳಗೆ ಮಾಡಿದರೆ ಒಳ್ಳೆಯದಂತ ಅಷ್ಟೇ, ಇನ್ನೇನಿಲ್ಲ. 3 ಥರ ಹೂವು ಇಟ್ಕೊಂಡು ಇವಾಗ ಪೂಜೆ ಮಾಡೋಣ ಅಂತಂದು ಬೇಗನೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈ ಪೂಜೆಗೆ ನಾನೇನು ನೈವೇದ್ಯಕ್ಕೆ ಇರೋ ಹಣ್ಣು ಸ್ವೀಟ್ಸು ಇರೋದನ್ನೇ ಇಟ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ನಾನೇನು ತಗೊಬರ್ತಾಯಿಲ್ಲ, ಮನೇಲೂ ಮಾಡ್ತಾಯಿಲ್ಲ ಅಷ್ಟೇ. ಇನ್ನೊಂದು ತುಂಬ ಜನ ಕೇಳ್ತಿದ್ರಿ, ನಿಮ್ಮ ಕೂದಲಿಗೆ ಏನು ಹಚ್ತೀರಾ, ತುಂಬ ಕಪ್ಪಾಗಿದೆ. ಆದರೆ ರಿಯಲಾಗಿ ನೋಡಿದರೆ ಫುಲ್ ಕಪ್ಪಿಲ್ಲ, ಅದು ತ್ಯಾವ ಇದೆಯಲ್ಲ ಕಪ್ಪು ಅನಿಸುತ್ತೆ ಅಷ್ಟೇ. ಅದು ಸ್ವಲ್ಪ ಒಣಗಿದ ಮೇಲೆ ಕೆಂಪು ಬಣ್ಣ ಇರುತ್ತಲ್ಲ, ಈ ಕಲರ್ ಹಚ್ಚಿದಾಗ ಹೆಂಗೆ ಕಲರ್ ಬಂದಿರುತ್ತೋ ಆ ಥರ ಇದ್ದಾವೆ ಕೂದಲು. ಕೆಂಗ ಅಂತಾರೆ, ಏನೋ ಒಂಥರ ರೆಡ್ಡಿದ್ದಾವೆ ಕೂದಲು. ವಿಡಿಯೋದೆಲ್ಲ ಆ ಥರ ಕಾಣಿಸ್ತಾ ಇರ್ಬೋದು ಅಷ್ಟೇ. ಒಬ್ಬ ಅಕ್ಕ ಪರ್ಸ್ನಲಿ ಕೇಳಿದರು, ಆ ಅಕ್ಕಗೆ ಹೇಳ್ತಾ ಇದ್ದೀನಿ. ಬೇರೆಯವ್ರಿಗೆಲ್ಲ ಬೇಡದೇ ಇರೋ ವಿಷಯ, ಸಾರಿ. ಇವಾಗ ನೋಡಿ ಅಲ್ಲಿ ಪೂಜೆಗೆ ಇಲ್ಲಿ ಪೂಜೆಗೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ತುಂಬ ಜನ ಬನ್ನಿ ಮರದ ಪೂಜೆನ ವ್ಲಾಗಲ್ಲಿ ನೋಡಿಲ್ಲ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಅದು ಚೆಕ್ಔಟ್ ಮಾಡಿ ಆ ವ್ಲಾಗು ನೋಡ್ಕೊಬರ್ರಿ ಅಂತಂದು ಹೇಳ್ತಾ, ಒಂದೊಂದೇ ಅಂದರೆ ಕೆಳಗೆ ಬನ್ನಿ ಮರದ ಪೂಜೆಗೆ ಹೋಗ್ತಿದ್ನಲ್ಲ, ಆವಾಗ ಆ ಪೂಜೆಗೂ ಈ ಪೂಜೆಗೂ ತುಂಬ ವ್ಯತ್ಯಾಸ ಇರುತ್ತೆ. ಆದ್ದರಿಂದ ಆ ಪೂಜೆಗೆ ಹೋಗುವಾಗ ತುಂಬ ಮಿಸಿ ಮಾಡಿ ಹೋಗ್ತಾ ಇದ್ನಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ದೀಪಕ್ಕೆಲ್ಲ ಹೂವು ಇಟ್ಟಾಯಿತು, ಹೊರಗೆಲ್ಲ ಕಳಶಕ್ಕೆ ಮತ್ತು ಫೋಟೋಗೆ, ಹೊರಗೆ ತುಳಸಿಗೆ, ಹೊಸ್ಲಿಗೆ ಎಲ್ಲದಕ್ಕೂ ಇಟ್ಟಾಗಿದೆ. ಇವಾಗ ನಾನು ಹೋಗಿಬಿಟ್ಟು ಹೂವು ಮುಟ್ಕೊಂಡು ಇವಾಗ ಕಳಶಕ್ಕೂ ಹೂವು ಮುಡ್ಸೋಣ ಅಂತಂದೇಳಿ ಹೂವು ತಗೊಬಂದೆ. ಇದು ನಾನು ಮಗ್ಗು ಎತ್ಕೊಬಂದು ಹೂವು ಕಟ್ಕೊಂಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದೀನಿ ಅಲ್ವಾ. ನಾನು ಇತ್ತೀಚೆಗೆ ಕಲ್ತಿರೋದು ಹೂವು ಕಟ್ಟೋದು, ಆದ್ದರಿಂದ ಅಷ್ಟು ಪರ್ಫೆಕ್ಟಾಗಿ ಏನು ಕಟ್ಟೋದು ಕಲ್ತಿಲ್ಲ. ಓಕೆ 50% ಕಟ್ಟೋಕೆ ಬರುತ್ತೆ. ಈ ಥರ ಕಟ್ಕೊಂಡು ಇವಾಗ ಕಳಶಕ್ಕೂ ಹೂವನ್ನು ಮುಡಿಸಿದ್ದಾಯಿತು. ಇವಾಗ ದೀಪ ಹಚ್ಕೋಬೇಕಷ್ಟೇ, ಇನ್ನೇನಿಲ್ಲ. ಹಂಗಾದರೂ ಮಳೆ ನಿಲ್ತಾ ಇಲ್ಲ. ಕೊನೆಗೂ ನಾವು ಹೋಗೋಷ್ಟರಲ್ಲಿ 6 ಗಂಟೆ ಆಗೇ ಹೋಯಿತು. 6 ಗಂಟೆಗೆ ಹೋಗಿ ಡೈಲಿ 6 ಗಂಟೆಗೆ ಮುಗಿಸಿ ವಾಪಸ್ ಬರ್ತಾಯಿದ್ವಿ. ಅಂಥದ್ರಲ್ಲಿ 6 ಗಂಟೆಗೆ ಈ ಕಡೆಯಿಂದ ಹೊರಟಿವಿ. ಅಂದರೆ ಫುಲ್ಲು ಮಳೆ, ಹೋಗೋಕ್ಕೆ ಆಗ್ತಿರ್ಲಿಲ್ಲ, ಆ ಥರ ಮಳೆ ಇತ್ತು. ಅದರಲ್ಲೂ ನಮ್ಮ ಮನೆಯವ್ರನ್ನ ಎಬ್ಬಿಸ್ಬಿಟ್ಟು ಅವರು ಗಾಡಿ ಓಡಿಸುವಾಗ ನಾನು ಹಿಂದೆ ಛತ್ರಿ ಇಟ್ಕೊಂಡು ಕೂತ್ಕೊಂಡು ಹೋದ್ವಿ. ನಾವು ಹೋದಾದ್ಮೇಲೆ ಪುರೋಹಿತರು ಬರಲಿಲ್ಲ, ನಮ್ಗಿಂತ ಮುಂಚೆನೇ ಬಂದಿದ್ರು ಅವತ್ತು. ಸರಿ ಅಂತಂದು ಹೇಳ್ಬಿಟ್ಟು ಇವಾಗ ದೀಪ ಹಚ್ಕೊತಾ ಇದ್ದೀನಿ. ಈ ಮನೇಲೆ ದೀಪ ಎಲ್ಲ ಮಾಡಿಬಿಟ್ಟು ಹೋಗೋಣ, ಇನ್ನೂ ಲೇಟೆಲ್ಲ ಹೋಗೋದು. ಮಳೆ ಬೇರೆ ಬರ್ತಾಯಿತ್ತು, ಫುಲ್ಲು ಜ್ವರ ಬರ್ತಾಯಿತ್ತು, ಅದಕ್ಕಾಗಿ ಸುಮ್ಮನಾಗಿದ್ದೆ ಅಷ್ಟೇ. ಸ್ವಲ್ಪ ಕಡಿಮೆ ಆದರೆ ಇಬ್ಬರು ಹೋಗೋಣ ಅಂತಂದೇಳಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಹಚ್ಚೋಣ ಅಂತಂದು ಹೇಳ್ಬಿಟ್ಟು. ನಿಮಗೆ ಯಾವ ಥರ ಅನಿಸ್ತು ಈ ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ದೀಪ ಎಲ್ಲ ಹಚ್ಚಿದ್ದಾಯಿತು ನೋಡಿ. ಏನು ನೈವೇದ್ಯಕ್ಕೆ ಇಟ್ಟಿಲ್ಲ ಇವತ್ತು, ಸುಮ್ಮನೆ ಹಂಗೆ ಪೂಜೆ ಮಾಡ್ಕೊತಾ ಇದ್ದೀನಿ. 21ನೇ ದಿನ ಆ ವಿಡಿಯೋನು ಶೇರ್ ಮಾಡ್ತೀನಿ. ಅಂದರೆ ಇವತ್ತು 20 ಅಲ್ಲ, ನಾಳೆ 21 ಆ ಥರ. ಇದು 20ನೇ ದಿನದ ವ್ಲಾಗು. ಹೇಗಿತ್ತು ಅಂತಂದು ಹೇಳಿ. ಯಾಕೆ ಇರೋ ಥರ ಮಾಡಬೇಕು, ಏನಕ್ಕಾಗಿ ಮಾಡ್ತಿದ್ದೀನಿ, ಯಾಕೆ ಎಲ್ಲ ಡೀಟೇಲ್ಸು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಕಡೆ ಫೇಸ್ ವಿಡಿಯೋ ಮಾಡಿ ತಿಳಿಸ್ತಾ ಹೋಗ್ತೀನಿ. ಯಾಕೆ ಏನು ಯಾಕೆ ಹೇಳಿದ್ದಾರೆ ಮಾಡೋದಕ್ಕೆ
ಅಂತಂದಿಲ್ಲ, ಎಲ್ಲದನ್ನು ಫೇಸ್ ವಿಡಿಯೋ ಮಾಡಿಬಿಟ್ಟು ಹೇಳ್ತೀನಿ. ಆದರೆ ನಿಮಗೆ ಹಾಗೆ ಹಿಂಗೆ ಅಂತಂದು ಹೇಳಿದರೆ ಅಷ್ಟೊಂದು ಅರ್ಥ ಆಗೋಲ್ಲ. ಫೇಸ್ ವಿಡಿಯೋ ಮಾಡಿ ಹಾಕಿದರೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಅಂತಂದು ಹೇಳಿ ಆ ವಿಡಿಯೋನು ಇಷ್ಟರಲ್ಲೇ ಬರಬಹುದು ಅಂತಂದು ಹೇಳ್ತಾ ಇದ್ದೀನಿ. ಇವಾಗ ನೋಡಿ ಆಯಿತು, ಪೂಜೆ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಅಷ್ಟಲಕ್ಷ್ಮಿ ಮತ್ತು ಏನು ನಾವು ಲಕ್ಷ್ಮೀನಾರಾಯಣ ಅವ್ರ ಫೋಟೋನೂ ಇದೆ, ಅಂದರೆ ಗಣೇಶ ಮೇಲೆ. ಅದು ಕವರ್ ಆಗ್ತಿಲ್ಲ ಅಷ್ಟೇ, ಇಷ್ಟಕ್ಕೆ ಪೂಜೆ ಮಾಡ್ಕೊತಾ ಇದ್ದೀನಿ. ಇವಾಗ ತುಳಸಿಗೂ ಮತ್ತು ಗ್ಯಾಸಿಗೂ ಹೊಸ್ಲಿಗೂ ಎಲ್ಲದನ್ನು ಪೂಜೆ ಮಾಡ್ಕೊಬಂದು ಇವಾಗ ಸಿಗಿಸ್ತಾ ಇದ್ದೀನಿ. ಸಿಗಿಸ್ಬಿಟ್ಟು ಮತ್ತು ರಾಯನ್ ಎದ್ಬಿಟ್ಟು ಅವನಿಗೂ ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಕೊಟ್ಟಿದ್ದೆಲ್ಲ ಆಯಿತು. ಇನ್ನೇನು ಮಲಗಬೇಕು ಅಷ್ಟರಲ್ಲಿ ಅಂಕಲ್ ಬಂದರು. ಅಂಕಲ್ ಬಂದಾಗ ಇದೇ ಇರುತ್ತಲ್ಲ ಫಂಕ್ಷನು, ಇನ್ವೈಟ್ ಮಾಡಿದರು. ಸರಿ ಅಂತಂದೇಳಿ ಕಾಲ್ ಮಾಡಿದರು. ಅವರು ಮರ್ತೋಗಿದ್ದಾರೆ, ಅವ್ರ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿದ್ದೀರಲ್ಲ ಹಂಗೆ ಅಂದ್ಕೊಂಡು ನನಗೆ ಮಾಡಿದರು. ಇವಾಗ ಏನು ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಧೂಪ ಹಾಕ್ಬಿಟ್ಟು ಹೊರಗೆ ಬಂದೆ. ಹೊರಗೆ ಬಂದು ನೋಡಿದರೆ ಒಳ್ಳೆನೋ ಬರ್ತಾಯಿತ್ತು. ಆವಾಗ ನಮ್ಮ ಮನೆಯವರು ಇದ್ದರು, ನೋಡ್ತಾ ಇರ್ಬೋದು ಎಲ್ಲ ಬೆಳಕು ಕರೆದಿದೆ. ಇವಾಗ ನಮ್ಮ ಮನೆಯವ್ರನ್ನೂ ಕರ್ಕೊಂಡು ಗಾಡೀಲಿ ಹೊರಡಬೇಕು ಪೂಜೆಗೆ. ಇಲ್ಲಿ ನಮ್ಮ ಮನೆಯವ್ರು ಗಾಡಿ ತೆಗಿತಾಯಿದ್ರು. ಅಂಕಲ್ ಫೋನ್ ಮಾಡಿಬಿಟ್ಟು ನಾಳೆ ಪೂಜೆಗೆ ಬರ್ರಿ 10 ಗಂಟೆಗೆ ಅಂತಂದರು. ಸರಿ ಅಂತಂದು ಹೇಳಿದ್ರು. ನಾವು ಯಾರಪ್ಪ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರು, ಯಾರಿಗೇನಾಯಿತು ಅಂದ್ಕೊಂಡ್ವಿ. ಆ ಥರ ಯಾರಿಗೂ ಏನೂ ಆಗಿರಲಿಲ್ಲ. ಸದ್ಯಕ್ಕೆ ನೋಡಿ ಛತ್ರಿ ಇಟ್ಕೊಂಡು ಈ ಥರ ಗಾಡಿಯಲ್ಲಿ ಹೊರಟ್ಬಿಟ್ಟು ಇಲ್ಲಿ. ಈ ವ್ಲಾಗು ನಿಮ್ಗೆ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹೊಸದಾಗಿ ನೋಡಿದ್ರು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದಿರ್ತೆ. ಈ ವ್ಲಾಗ್ಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ. ಬಾಯ್.